ಈ ರೀತಿಯ ಪಾಲಿಸಿ ಏನಾದ್ರೂ ಕರ್ನಾಟಕದಲ್ಲಿ ಬಂದಿದ್ದೆ ಆದ್ರೆ ಎಲೆಕ್ಟ್ರಿಕ್ ಟೂ ವೀಲರ್ ನ ತಗೊಂಡ್ರೆ 30,000 ರೂಪಾಯಿ ಸಬ್ಸಿಡಿ ಸಿಗುತ್ತೆ. ಎಲೆಕ್ಟ್ರಿಕ್ ಆಟೋ ತಗೊಂಡ್ರೆ 50,000 ರೂಪಾಯಿನ ಸಬ್ಸಿಡಿ ಸಿಗುತ್ತೆ. ಇನ್ನು ನೀವು ಎಲೆಕ್ಟ್ರಿಕ್ ಗೂಡ್ಸ್ ವೆಹಿಕಲ್ ಏನಾದ್ರೂ ತಗೊಂತೀನಿ ಅನ್ನೋದಾದ್ರೆ ಅಪ್ ಟು 1 ಲಕ್ಷ ರೂಪಾಯಿನ ಸಬ್ಸಿಡಿ ನಿಮ್ಮ ಅಕೌಂಟಿಗೆ ಜಮಾ ಆಗುತ್ತೆ. ಇದ್ಯಾವುದಪ್ಪ ಈ ರೀತಿಯ ಪಾಲಿಸಿ ಅಂತೀರಾ? ಇದು ಡೆಲ್ಲಿಯ ಹೊಸ ಇವಿ ಪಾಲಿಸಿ. ಡೆಲ್ಲಿ ಹವಾಮಾನ ದಿನೇ ದಿನೇ ಹದಗೆಡ್ತಾ ಇದೆ. ಅದನ್ನ ಕಂಟ್ರೋಲ್ ಮಾಡೋ ಸಲುವಾಗಿ ಡೆಲ್ಲಿ ಸರ್ಕಾರ ಇವಾಗ ಹೊಸ ಇವಿ ಪಾಲಿಸಿಯನ್ನ ಅನೌನ್ಸ್ ಮಾಡಿದೆ. ಇದರ ಪ್ರಕಾರ 2027 ಜನವರಿಯಿಂದ ಡೆಲ್ಲಿಯಲ್ಲಿ ಬರೀ ಎಲೆಕ್ಟ್ರಿಕ್ ಆಟೋಗಳನ್ನ ಮಾತ್ರ ತಗೋಬಹುದು ಮತ್ತು 2028 ಜನವರಿಯಿಂದ ಡೆಲ್ಲಿಯಲ್ಲಿ ಪೆಟ್ರೋಲ್ ಟೂ ವೀಲರ್ ಸೇಲ್ ಅನ್ನ ಬ್ಯಾನ್ ಮಾಡ್ತಾರೆ. ಅದಾದ್ಮೇಲೆ ಬರೀ ಎಲೆಕ್ಟ್ರಿಕ್ ಟೂ ವೀಲರ್ ಗಳನ್ನ ಮಾತ್ರ ಡೆಲ್ಲಿಯಲ್ಲಿ ತಗೊಳಕಾಗುತ್ತೆ. ಇಷ್ಟೇ ಅಲ್ಲ, ದೆಹಲಿಯಾದ್ಯಂತ 30,000 ಎಲೆಕ್ಟ್ರಿಕ್ ವೆಹಿಕಲ್ ಚಾರ್ಜಿಂಗ್ ಪಾಯಿಂಟ್ ಗಳನ್ನು ಸಹ ಓಪನ್ ಮಾಡೋಕೆ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ. ಈಗಾಗಲೇ ನಿರಂತರವಾಗಿ ಪೆಟ್ರೋಲ್ ಬೆಲೆ ಏರಿಳಿತಾ ಇದೆ. ಜೊತೆಗೆ ಎಥನಾಲ್ ಬ್ಲೆಂಡಿಂಗ್ ಇಂದ ಪೆಟ್ರೋಲ್ ಗಾಡಿಗಳಲ್ಲಿ ಹೊಸ ಸಮಸ್ಯೆ ಬರ್ತಾ ಇದೆ. ಇದರಿಂದಾಗಿ ಜನ ರೋಸಿ ಹೋಗಿ ಎಲೆಕ್ಟ್ರಿಕ್ ವೆಹಿಕಲ್ ಗಳ ಕಡೆ ಮುಖ ಮಾಡ್ತಾ ಇದ್ದಾರೆ. ಇನ್ನು ಈ ಪಾಲಿಸಿ ಏನಾದ್ರೂ ಬಂದಿದ್ದೆ ಆದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ಮಾರ್ಕೆಟ್ ನಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅನ್ನೋದನ್ನ ಕಾದ್ ನೋಡೋಣ. ಕರ್ನಾಟಕದಲ್ಲೂ ಇದೇ ರೀತಿ ಪಾಲಿಸಿ ಏನಾದ್ರೂ ಬಂದ್ರೆ ಏನೆಲ್ಲ ಆಫರ್ ಮಾಡಬಹುದು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ.